ಸರಿ, ನಾನು ಪೂಜೆ ಐಟಮ್ಗಳನ್ನ ಒಳಗಡೆ ಕೊಡಬೇಕು. ಹೊರಡ್ತೀನಿ. ಅಕ್ಕ, ನಾನು ನಿನ್ನ ಜೊತೆ ಬರ್ತೀನಿ. ಬೇಡ, ನೀನು ಆದ್ಯ ತುಂಬ ಮಾತಾಡೋದಿರತ್ತೆ, ಮಾತಾಡ್ಕೊಂಡು ಬನ್ನಿ. ನಾನು ಅಭಿಯವ್ರ ಜೊತೆ ಹೋಗ್ತೀನಿ. ಅಭಿ, ಒಂದು ನಿಮಿಷ ಬರ್ತೀಯಾ? ಅಭಿ, ಬ್ಯಾಗ್ ಇಟ್ಕೊಂತೀಯ? ಅಣ್ಣ, ಅಭಿ, ನಿನ್ಗೇನಾದರೂ ಅರ್ಜೆಂಟ್ ಕೆಲಸ ಆಯ್ತಾ? ಅದನ್ನ ಇಲ್ಲಿಗೆ ಬಂದು ಯಾಕೆ ಕೇಳ್ತಾ ಇದೆಯಾ? ಆವಾಗಲಿಂದ ನಿಂಗೆ ತುಂಬ ಕಾಲ್ಸ್ಗಳು ಬರ್ತಿತ್ತಲ್ವಾ, ಅದಕ್ಕೆ ಕೇಳಿದೆ. ಈಗಲೂ ಬ್ಯುಸಿಯಾಗೇ ಇದ್ದೀನಿ. ಅತ್ತೆ ಕರೆದ್ರಲ್ಲ, ಅದಕ್ಕೆ ಬಂದೆ. ಅವಾಗೆಲ್ಲ ಹೆಂಡ್ತಿನ ಬಿಟ್ಟು ಬರ್ತಾ ಇರಲಿಲ್ಲ, ಇವಾಗ ಅತ್ತೆ ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಂದ್ರಾ? ನಾನು ಯಾವತ್ತಿದ್ರೂ ಅತ್ತೆ ಮಾತಿಗೆ ಬೆಲೆ ಕೊಟ್ಟವನೆ. ಹೆಂಡ್ತಿ ನೆಟ್ಟಿಗಿದ್ರೆ ಅವ್ರ ಮಾತಿಗೂ ಬೆಲೆ ಕೊಡ್ಬೇಕನ್ಸುತ್ತೆ. ಅಂದರೆ ನಾನು ನೆಟ್ಟಗಿಲ್ಲ, ಸೊಟ್ಟಗಿದ್ದೀನಿ ಅಂತನಾ? ನೋಡೋಕೇನೋ ನೆಟ್ಟಿಗಿದ್ಯಾ, ಮನ್ಸಲ್ಲಿ ಬರೀ ಸೊಟ್ಟಿಗಿದ್ಯಾ. ಬೇಡ ಅಭಿ, ಸುಮ್ಮನೆ ರೇಗಿಸ್ಬೇಡ ನನ್ನ. ಏಯ್ ಹೋಗಲೇ. ವಾಟ್? ಹೋಗಿ ಇಲ್ಲೇನಾ? ಹೌದು, ಏನಿವಾಗ? ಅಭಿ, ನಾನು ನಿನ್ನ ಹೆಂಡತಿ ಅಭಿ, ಸ್ವಲ್ಪ ಮರ್ಯಾದೆ ಕೊಡು. ಮರ್ಯಾದೆ ತೆಗಿಯೋರಿಗೆ ಮರ್ಯಾದೆ ಕೊಡ್ಬೇಕಂತೆ. ಹೇಯ್, ಹೋಗ್ತಾ ಇರೋ. ಅಭಿ, ನಾವಿಬ್ಬರೇ ಇರಬೇಕಾದ್ರೆ ನೀನು ಹೇಗೆ ಬೇಕಾದರೂ ಟ್ರೀಟ್ ಮಾಡು, ಆದರೆ ಇದು ನಿಮ್ಮ ಮಾವನ ಮನೆ. ಹಾಗಂತ ನಿನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಓಡಾಡ್ಬೇಕಾ? ಅಷ್ಟೊಂದೆಲ್ಲ ಬೇಡ, ಆದರೆ ಸ್ವಲ್ಪ ನೋಡ್ಕೊಂಡು ಮಾತಾಡು ಅಂತ ಹೇಳಿದ್ದು. ಬರೀ ನೋಡ್ಕೊಂಡು ಮಾತಾಡೋದಲ್ಲ, ನಡೆಯುವಾಗ ಕೆಳಗೆ ನೋಡ್ಕೊಂಡು ನಡೆಯೋದು ಕಲಿಬೇಕು. ಸಾರಿ, ನಾಟ್ ವೆಲ್ಕಮ್. ನೋಡಿದ್ಯಾ ಅಮ್ಮಯ್ಯ, ನನ್ನ ಅಣ್ಣ ಅತ್ತಿಗೆನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಅಂತ. ಅವರಿಬ್ಬರು ಪ್ರೀತಿ ನೋಡ್ತಾ ಇದ್ರೆ ಅವ್ರ ಮಧ್ಯೆ ಎಷ್ಟೇ ಮನಸ್ತಾಪ ಬಂದರು, ಜಗಳ ಬಂದರೂ ಅದು ಜಾಸ್ತಿ ದಿನ ಇರಲ್ಲ. ಅವ್ರ ಪ್ರೀತಿ ನೋಡಿ ಅದು ಬೇಗ ಹೊರಡೋಗುತ್ತೆ. ಹೆಲ್ಪೇನೂ ಅಲ್ಲ, ಅಕ್ಕ ಬೀಳ್ತಾ ಇದ್ಲು, ಅವ್ರು ಹಿಡ್ಕೊಂಡ್ರು ಅಷ್ಟೇ. ಸುಮ್ಮನೆ ನೀನು ಏನೋ ಹೇಳಿ ಕತೆ ಕಟ್ಬೇಡ. ಇದು ಕತೆ ಅಲ್ಲ, ಜೀವನ. ನೋಡು ಅವರಿಬ್ರನ್ನ ನೋಡಿದ್ರೆ ನಿಂಗೆ ಕತೆ ಅನ್ಸುತ್ತಾ, ನಾಟಕ ಅನ್ಸುತ್ತಾ? ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರು, ಎಷ್ಟು ಲವ್ ಮಾಡ್ತಿದ್ರು ಅಂತ ನಾವಿಬ್ರು ನೋಡಿಲ್ವಾ? ನೋಡಮ್ಮಯ್ಯ, ನೀನು ನನ್ನ ಜೊತೆ ಚೆನ್ನಾಗಿರ್ಲಿ, ನನ್ನ ಜೊತೆ ಮಾತಾಡಲಿ ಅಂತ ನಾನು ಏನೇನೋ ಕತೆ ಕಟ್ತಿಲ್ಲ. ತುಂಬ ಫೋರ್ಸ್ ಮಾಡಿ, ನಿನ್ನ ಕನ್ವಿನ್ಸ್ ಮಾಡಿ, ಒತ್ತಾಯ ಮಾಡಿ ನಿನ್ನ ನಗಿಸ್ಬೇಕು, ನನ್ನ ಜೊತೆ ಮಾತಾಡಲಿ ಅಂತ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ. ನಾನು ನೋಡಿದ್ರೆ ನಿಂಗೆ ಪ್ರೀತಿ ಹುಟ್ಟಬೇಕು, ನಿನ್ನನ್ನು ನೋಡಿದ್ರೂ ನಂಗೆ ಪ್ರೀತಿ ಹುಟ್ಟಬೇಕು, ಇದೆಲ್ಲ ನ್ಯಾಚುರಲ್ ಆಗಿ ಆಗಬೇಕು ಅಂತ ಆಸೆ ಪಡೋಳು ನಾನು. ಇಷ್ಟೆಲ್ಲ ಆದಮೇಲೂ ನಾನು ನಿನಗೆ ತುಂಬ ಒತ್ತಾಯ ಮಾಡಲ್ಲ.
ಆದರೆ ನಿನ್ನನ್ನು ಬಿಟ್ಟು ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅದೇನೇ ಕಷ್ಟ ಬಂದರೂ ಸಹಿಸ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ನನಗೆ ಗೊತ್ತಿತ್ತು ನೀನು ಇಟ್ಕೊಳ್ತೀಯ ಅಂತ. ನೆಲ ನೋಡ್ಕೊಂಡು ನಡೆಯೋದನ್ನ ಕಲಿ, ಬಿದ್ದರೆ ಮುಖ ಮೂತಿ ಹೊಡೆದೋಗುತ್ತೆ. ನಾನೇನು ಬೇಕು ಅಂತ ಬಿದ್ದಿಲ್ಲ, ನೀನು ಇಟ್ಕೊಳ್ತೀಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಬಿದ್ದೆ. ಅಟ್ಲೀಸ್ಟ್ ಇವಾಗಲಾದ್ರೂ ಸತ್ಯ ಒಪ್ಕೊಂಡಲ್ಲ. ನೋಡಿಮ್ಮ, ಈ ಮೃತ್ಯುಂಜಯ ಹೋಮನ ಯಾಕೆ ಮಾಡ್ತೀವಿ ಅಂದರೆ, ಗ್ರಹಗತಿಗಳಲ್ಲಿ ಏರುಪೇರಾದಾಗ, ಮನುಷ್ಯನಿಗೆ ಸಂಕಷ್ಟ ಶುರುವಾದಾಗ, ಸಾವಿನ ಭೀತಿ ಬಂತು ಅಂದಾಗ ಆ ಸಾವನ್ನು ದೂರ ಓಡಿಸೋದಕ್ಕೆ ಮಾಡೋ ಪೂಜೆ ಇದು ಶಿವನ ಪೂಜೆ. ಆಯುಷ್ಯ ಇನ್ನೂ ಇದ್ದು ಸಾವು ಹತ್ತಿರ ಬರ್ತಿದೆ ಅಂದರೆ ಆ ಬಂದಿರತಕ್ಕಂಥ ಸಾವನ್ನು ದೂರ ಮಾಡೋದಕ್ಕೋಸ್ಕರ ಈ ಮೃತ್ಯುಂಜಯ ಹೋಮನ ಮಾಡ್ತಾರೆ. ಪ್ರಭಾಕರ್ ಸಾವು ಹತ್ರ ಬಂದಿಲ್ಲ ಅಂದರು, ನಾನು ಅವನ ಸಾವನ್ನ ಹತ್ರ ತರ್ತಿದ್ದೀನಿ. ನೀವೆಲ್ಲರೂ ಸೇರಿ ಅವನ ಸಾವನ್ನ ತಪ್ಪಿಸೋಕೆ ನೋಡಿದ್ರೆ ಆ ಸಾವನ್ನ ನಾನು ಸೆಲೆಬ್ರೇಟ್ ಮಾಡ್ತೀನಿ.